January 7, 2011, 5,428 days. ಅಷ್ಟು ದಿನ ಆಗಿದೆ ಇಂಗ್ಲೆಂಡ್ ಆಸ್ಟ್ರೇಲಿಯಾಲಿ ಸೀರೀಸ್ ಅಲ್ಲ, ಒಂದು ಟೆಸ್ಟ್ ಮ್ಯಾಚ್ ಗೆದ್ದಿ. ಇಟ್ ಈಸ್ ದಿ ಬ್ಯಾಟಲ್ ಆಫ್ ದಿ ಓಲ್ಡ್ ಎನಿಮಿ. ನಮ್ಗೆಲ್ಲ ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಬಟ್ ಇನ್ ಕ್ರಿಕೆಟಿಂಗ್ ವರ್ಲ್ಡ್ ದೇರ್ ಇಸ್ ಅ ಗ್ರೇಟರ್ ಬ್ಯಾಟಲ್ ಅಟ್ ಸ್ಟೇಕ್. ಹಾಯ್ ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಹರಟೆ ಹಡಲ್. These are first preview of upcoming Ashes series of 2025. I am joined by none other than Nam Ashu, who lives and breathes Ashes cricket. We follow that all along. So, hi Ashu. ಯಾ ಹಾಯ್ ಹಾಯ್ ವೆಂಕಿ. ಇಬ್ರು ಅದೇ ಟೀಮ್ ಹಾಕೊಂಡ್ ಬಂದಿದೀನಿ. ಬಟ್ ನನಗನ್ಸತ್ತೆ, ನನಗೆ ಆಕ್ಚುಲಿ ಇಂಗ್ಲೆಂಡ್ ಇಷ್ಟ ಮುಂಚೆಯಿಂದನು. ಬಟ್ ಜರ್ಸಿ ಇಲ್ದೇ ಇರೋದ್ರಿಂದ ನಾನು ಆಸ್ಟ್ರೇಲಿಯಾ ಹಾಕೊಂಡಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನಾನೇ ಇಂಗ್ಲೆಂಡ್ My ಹಾಕೋತಾ ಇದ್ದೆ. my loyalty stays with Baz and Stokes for this summer for sure. So I'm not going to let you take this one from me. ಯಾ So ಆಶಸ್ ಇಟ್ ಇಸ್ 1882 ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಆಶಸ್. ಇವಾಗವರೆಗೂ ಫಿಯರ್ಸ್ ರೈವಲ್ರಿ ಆಗಿ ನಡೀತಾ ಇದೆ. ಬಟ್ ದಿಸ್ ಇಸ್ ನಾಟ್ ದ ಟಾಪಿಕ್ ಟು ಡಿಸ್ಕಸ್ ಅಬೌಟ್ ಆಶಸ್ ಹೆಂಗ್ ಸ್ಟಾರ್ಟ್ ಆಯ್ತು ಏನು ಅಂತ. ಆಸ್ ವಿ ಗೋ ಅಲಾಂಗ್ ಥ್ರೂ ದ ಆಶಸ್, ವಿ ವಿಲ್ ಗಿವ್ ಯು ಅಬ್ಸಲ್ಯೂಟ್ ರಿವ್ಯೂ ಆಫ್ ಹೇಗೆ ಆಶಸ್ ಸ್ಟಾರ್ಟ್ ಆಯ್ತು, ವಾಟ್ ಆರ್ ದ ಮೋಸ್ಟ್ ಐಕಾನಿಕ್ ಮೂಮೆಂಟ್ಸ್ ಇನ್ ಆಶಸ್ ಥ್ರೂ ಔಟ್. ಬಟ್ ದ ಹಾಟ್ ಟಾಪಿಕ್ ಫಾರ್ ನೌ ಇಸ್ ದ ಅಪ್ಕಮಿಂಗ್ ಆಶಸ್ ಡೌನ್ ಅಂಡರ್. ಸೊ ಆಶು, ವಾಟ್ ಆರ್ ಯೋರ್ ಇನಿಷಿಯಲ್ ಥಾಟ್ಸ್ ಅಬೌಟ್ ದಿಸ್? ಹೌದು ಹೌದು ವೆಂಕಿ. ಆಕ್ಚುಲಿ ನೋಡ್ತಾ ಬಂದ್ರೆ ಲಾಸ್ಟ್ ಒಂದು 3 ಸೀರೀಸ್ 15 ವರ್ಷದಿಂದ ಒಂಚೂರು ಚಾನ್ಸೇ ಕೊಟ್ಟಿರ್ಲಿಲ್ಲ ಯಾರಿಗೂ. ಯಾರು ಇಂಗ್ಲೆಂಡಿಗೆ ಚಾನ್ಸೇ ಕೊಟ್ಟಿರ್ಲಿಲ್ಲ. ಆತರ ಒಂದ್ ಸ್ವಲ್ಪ ಡಿಪ್ಲೀಟೆಡ್ ಸೈಡೇ ಇರ್ತಾ ಇತ್ತು. ಬೌಲಿಂಗ್ ಅಲ್ಲಿ ಇಲ್ಲಿ ಇರ್ತಾ ಇತ್ತು, ಒಬ್ರು ಇಬ್ರು ಇರ್ತಾ ಇದ್ರು. ಬಟ್ ಈ ಟೈಮ್ ಬೌಲಿಂಗ್ ಒಂದ್ ಸ್ವಲ್ಪ ಬೆಟರ್ ಆಗಿದೆ ಅಂತಾನೆ ಹೇಳ್ಬೇಕು, ವಿತ್ ಫಿಯರ್ಸ್ ಆಫ್ ಆರ್ಚರ್ ಅಂಡ್ ವುಡ್. ಅಂಡ್ ವಿ ಕ್ಯಾನ್ ಗಿವ್ ಸಮ್ ಚಾನ್ಸ್ ಟು ಇಂಗ್ಲೆಂಡ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಫ್ರಮ್ ಇಂಗ್ಲೆಂಡ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ. ಅಂಡ್ ಈ ಆಶಸ್ ಕೂಡ ಎಷ್ಟೊಂದಕ್ಕೆ ಫಸ್ಟ್ ಅಂತ ಹೇಳ್ಬೇಕು, ಯಾಕೆಂದ್ರೆ ಸ್ಟೋಕ್ಸ್ ಆಸ್ ಅ ಕ್ಯಾಪ್ಟನ್ ಫಸ್ಟ್ ಟೈಮ್ ಬರ್ತಾ ಇದಾರೆ ಡೌನ್ ಅಂಡರ್. ಮೆಕ್ಯಾಲಮ್ ಕೋಚಿಂಗ್ ತಗೊಂಡಾಗಿಂದ ಎವ್ರಿ ಒನ್ ವರ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀರೀಸ್ ಎಸ್ಪೆಷಲಿ. ಅಂಡ್ ನಾವು ಇನ್ನೊಂದು ಮೇನ್ ಅಂದ್ರೆ ಇದು ಆಪ್ಟಸ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಅಲ್ಲಿ ಆಶಸ್ ನಡೆದೇ ಇಲ್ಲ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ 6-7 ಇಯರ್ಸ್ ಇಂದ ಸ್ಟೇಡಿಯಂ ಇದೆ, ಬಟ್ ಆಶಸ್ ನಡೆದೇ ಇಲ್ಲ. ಇದು ಅಲ್ಲಿಗೆ ಫಸ್ಟ್ ಆಶಸ್ ಬರ್ತಿರೋದ್ರಿಂದ ಲೆಟ್ಸ್ ಹೋಪ್ ಫಾರ್ ಸಿಮಿಲರ್ ಬೌನ್ಸ್ ಅಂಡ್ ಸಿಮಿಲರ್ ಸಿ ಮೂವ್ಮೆಂಟ್ ಲೈಕ್ ವ್ಯಾಕ. ಯು ಹವ್ ಕವರ್ಡ್ ಕ್ವೈಟ್ ಅ ಲಾಟ್ ಆಫ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಶು. ಸ್ಟಾರ್ಟಿಂಗ್ ವಿತ್ ಇಂಗ್ಲೆಂಡ್, ಇಷ್ಟು ವರ್ಷ ಆದ್ರೂ ಒಂದ್ ಮ್ಯಾಚ್ ಗೆಲ್ಲೋ ತರ ಆಗಿರ್ಲಿಲ್ಲ. ಈ ಸತಿ ಫೈನಲಿ ಅನ್ಸ್ತಾ ಇದೆ ಏನೋ ಹೌದು. ಮಾಡ್ಬೋದು ಇವ್ರು, ಗೆಲ್ಬಹುದು ಅಂತ. ಮತ್ ನೀನ್ ಹೇಳ್ದಂಗೆ ಬ್ಯಾಸ್ ಯಾವಾಗ ಕೋಚ್ ಅನ್ನ ನಾನು ಅದಕ್ಕೆ ಕಾಯ್ತಾ ಇದ್ದೆ, ಯಾವಾಗ ಈ ಸೀರೀಸ್ ಬರುತ್ತೆ ಡೌನ್ ಅಂಡರ್ ಅಂಡ್ ಇಟ್ ಸ್ಟಾರ್ಟ್ಸ್ ಅಟ್ ಪರ್ತ್. ಪರ್ತ್ ಹ್ಮ್. ಗಿಂತ ಏನಾದ್ರು ಬೇಕಾ? ಬಟ್ ಪರ್ತ್ ಅಲ್ಲಿ ಸ್ಟಾರ್ಟ್ ಆಗ್ಲಿ, ಎಲ್ಲಾದ್ರೂ ಸ್ಟಾರ್ಟ್ ಆಗ್ಲಿ, ಮೇನ್ ಟಾಪಿಕ್ ಏನಿರೋದು ಬ್ಯಾಸ್ ಬಾಲ್. ಬ್ಯಾಸ್ ಬಾಲ್ ಬಗ್ಗೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಹೋಗಿದ್ದಾರೆ, ಬಟ್ ಬ್ಯಾಸೇ ಹೇಳ್ತಾನೆ ನನಗೆ ಅದರ ಟರ್ಮ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ. ಸೊ ಆಶು, ವಾಟ್ ಡು ಯು ಥಿಂಕ್? ವಿಲ್ ಬ್ಯಾಸ್ ಬಾಲ್ ವರ್ಕ್ ದಿಸ್ ಟೈಮ್ ಇನ್ ಆಸ್ಟ್ರೇಲಿಯಾ? ಯಾ ಯಾ ಸಿಂಪಲ್ ಆನ್ಸರ್ ಹೇಳ್ಬೇಕು ಅಂದ್ರೆ ನೋ. ಬಾಲ್ ವರ್ಕ್ ಆಗಲ್ಲ ಅಂತ ಅನ್ಸ್ತಾ ಇದೆ ನಂಗೆ. ಸೊ 2 ರೀಸನ್ಸ್. ಒಂದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು 4 ಜನ, ದ ಲೆಜೆಂಡ್ರಿ ಬಿಗ್ ಫೋರ್. ಅಂಡ್ ಟು ಅನ್ ಎಕ್ಸ್ಟೆಂಟ್ ಅವ್ರ ಬ್ಯಾಟ್ಸ್ಮನ್ ಅಂತಾನು ಹೇಳ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಗ್ಲೆಂಡ್ಸ್ ಓನ್ ಬ್ಯಾಟ್ಸ್ಮನ್, ವೆನೆವರ್ ದೇ ಆರ್ ಗಿವನ್ ಎ ಚಾಲೆಂಜಿಂಗ್ ಕಂಡೀಷನ್, ಅಷ್ಟೊಂದು ದೇ ಹ್ಯಾವೆಂಟ್ ಪರ್ಫಾರ್ಮ್ ಟು ದಟ್ ಎಕ್ಸ್ಟೆಂಟ್ ಆರ್ ಟು ದ ಎಕ್ಸ್ಪೆಕ್ಟೇಷನ್ ದಟ್ ಅದರ್ಸ್ ಹ್ಯಾವ್ ಆನ್ ಅಸ್ ಆನ್ ದೆಮ್. ಅಂಡ್ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಇಂಗ್ಲೆಂಡ್ ಇಂಡಿಯಾ ಸೀರೀಸ್ ಇತ್ತು ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ಅಲ್ಲೂ ದೇ ಹ್ಯಾಡ್ ದೇರ್ ಓನ್ ಮೂಮೆಂಟ್ಸ್ ಟು ಸೀಸ್. ದೇ ಡಿಂಟ್ ಡೂ ದಟ್. ಇಂಗ್ಲೆಂಡ್ ಸೀರೀಸ್ ಇನ್ ಇಂಡಿಯಾ ಇತ್ತು ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಅಲ್ಲೂ ಎಷ್ಟೊಂದು ಚಾನ್ಸಸ್ ಇತ್ತು ಅವ್ರಿಗೆ ಗೆಲ್ಲಕ್ಕೆ. ಅವಾಗ್ಲೇ ಬ್ಯಾಸ್ ಬಾಲ್ ಬಂದಿತ್ತು ಇಂಡಿಯಾಗ ಫಸ್ಟ್ ಸೀಸನ್. ಬಟ್ ಅವಾಗ್ಲೂ ಅವ್ರು ಗೆಲ್ಲಕ್ ಆಗ್ಲಿಲ್ಲ. So I feel whenever they are given a decent bowling lineup, they haven't done to that expectations. So in Ashes, they are not only facing the bowlers, they are also facing the crowd, they are also facing the media. To bat against them all, it's another difficult task. So I feel the baseball won't prevail, and I think it will be an end of baseball. ಐ Yeah. ಐ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ಕಾಂಟ್ರಾಸ್ಟಿಂಗ್ ವ್ಯೂಸ್ ಆನ್ ದಿಸ್. ನೀನ್ ಹೇಳಿದ್ ಕರೆಕ್ಟ್ ಏನೇ, ಏನಕ್ಕಂದ್ರೆ ಫ್ಲಾಟ್ ಪಿಚಸ್ ಬಿಟ್ರೆ ಅವರೆಲ್ಲೂ ಅಷ್ಟು ಡಾಮಿನೆಂಟ್ ಆಗಿ ಆಡಿಲ್ಲ. ಬಟ್ ಒನ್ ಥಿಂಗ್ ಫಾರ್ ಶೋರ್, ಬ್ಯಾಟಿಂಗ್ ಇಸ್ ಅ ಮೈಂಡ್ ಗೇಮ್ ಅಂಡ್ ದೇ ಮೇಡ್ ಶೋರ್ ದಟ್ ದೇ ಹವ್ ಟೇಕನ್ ಗೈಸ್ ಹೂ ಕ್ಯಾನ್ ಪುಟ್ ದ ಪ್ರೆಷರ್ ಆನ್ ಬೌಲರ್ಸ್. ಇವಾಗ ನೀನ್ ಹೇಳಿದ ತರಾನೇ, ಬಿಕಾಸ್ ಆಫ್ ದ ಗೈಸ್ ಬಿಹೈಂಡ್ ಯು and also themselves, they can falter, but there is a strong chance they can succeed as well, because this is what they have been planning all along. ಈ ಪಿಚಸ್ ಅಲ್ಲಿ ಹೆಂಗ್ ಆಡ್ಬೇಕು, ಝ್ಯಾಕ್ ಕ್ರಾಲಿ ಎಲ್ಲೇ ಮ್ಯಾಟ್ ಎಂಟ್ರಿಗೆ 6 ಸತಿ ಔಟ್ ಆಗಿದ್ದಾನೆ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ, ಆದ್ರೂ ಅವ್ನ ಇಟ್ಕೊಂಡಿದ್ದಾರೆ. ಏನಕ್ಕಂದ್ರೆ ಈ ಸೀರೀಸ್ ಅವ್ನು ಆಡ್ಬೇಕು, ಆಸ್ಟ್ರೇಲಿಯಲ್ಲಿ ಅವ್ನು ಹೊಡಿಬೇಕು ಅನ್ನೋ ತರನೇ ತುಂಬಾನೇ ಮೆಟಿಕ್ಯುಲಸ್ ಪ್ಲಾನಿಂಗ್ ಮಾಡಿದ್ದಾರೆ.
I think baseball will succeed. So let's see who goes one up on each other. So Yeah. coming to that, Ashu, our bowling Mhm. attack ಇದೆ. It's been quite some time, some 15 years ಇಂದ ಜಿಮ್ಮಿ ಮತ್ತೆ ಬ್ರಾಡ್ ಇದ್ದಾರೆ. ಎಲ್ಲೇ ಹೋದ್ರು ವಿಕೆಟ್ಸ್ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ತೆಗೆಯೋರು, ಬಟ್ ದೇ ಆಲ್ಸೋ ಹ್ಯಾವೆಂಟ್ ಹ್ಯಾಡ್ ಸಕ್ಸಸ್. ನೀನು Mhm. ಆಸ್ಟ್ರೇಲಿಯಾ ನೋಡಿದ್ರೆ ಆ ರೇಂಜ್ಗೆ. ಸೊ ನಿನಗೆ ಈ ನ್ಯೂ ಲುಕ್ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಏನ್ ಅನ್ಸುತ್ತೆ? ಏನಕ್ಕಂದ್ರೆ ರಾಬ್ಕಿ ಕೌಂಟಿ ಚಾಂಪಿಯನ್ಶಿಪ್ ಅಲ್ಲಿ ಹಿ ಮೇಡ್ ಶೋರ್ ದಟ್ ದೇ ಆರ್ ಯೂಸಿಂಗ್ ದೀಸ್ ಕುಕಾಬುರಾ ಬಾಲ್ಸ್ ಇನ್ಸ್ಟೆಡ್ ಆಫ್ ನಾರ್ಮಲ್ Yeah. ಡ್ಯೂಕ್ಸ್ ಬಾಲ್ಸ್. ಸೊ ನಿಂಗೆ ಏನ್ ಅನ್ಸುತ್ತೆ? ಅದು ಅಡ್ವಾಂಟೇಜ್ ಆಗುತ್ತೆ ಅನ್ಸ್ತಿದ್ಯಾ? Yeah, it's much better looking squad, but ಅದೇ ಯಾವಾಗ್ಲೂ ಅದೊಂದು ಥ್ರೆಟ್ ಇರುತ್ತೆ. ಯಾಕೆಂದ್ರೆ ಇವ್ರದ್ದು ಬೌಲಿಂಗ್ ಲೈನ್ ಅಪ್ ಅಲ್ಲಿ ಇರೋದು ಮೇನ್ weapons are Archer and Wood, and both of them are not always fit. Like you can't expect them to play four, even leave 4 matches ಆಡಕ್ಕೂ ನನಗೆ ಆಡ್ತಾರ ಅಂತ ಡೌಟ್ ಇದೆ ಅವರಿಬ್ರು. ಸೊ ಅದೊಂದು ಥ್ರೆಟ್ ನ ಅದು ಹೆಂಗಾದ್ರೂ ಮ್ಯಾನೇಜ್ ಮಾಡಬೇಕು. ಅಂಡ್ ವಿ ಜಸ್ಟ್ ಹರ್ಡ್ ಟುಡೇ ದಟ್ ವುಡ್ is having a stiff hamstring. He's taken to scans, but we are hoping he'll be ready for the first test. But ಅದೊಂದೇ ಮೇನ್ ಥ್ರೆಟ್. If they overcome that fitness, if they are giving their 100%, and I think they have a very good chance as a bowling lineup from Wood and Archer perspective, and they very badly want both of them to go in the first test and get as many as wickets possible. ಅವ್ರ ಜೊತೆ ನೀನ್ ನೋಡಿದ್ರೆ ಬ್ರೈಡನ್ ಕಾರ್ಸ್ ಕೂಡ ಇದ್ದಾರೆ. ಹಿ ಶೋಡ್ ದಟ್ ಹಿ ಇಸ್ ವೆರಿ ಗುಡ್ ಅಟ್ ಇಟ್ ವಿತ್ ವಾಟ್ ಎವರ್ ಹಿ ಡಸ್. ಇಂಗ್ಲೆಂಡ್ ಇಂಡಿಯಾ True. ಟೆಸ್ಟ್ ಸೀರೀಸ್ ಅಲ್ಲಿ ನೋಡಿದ್ವಿ. ಅದ್ರ ಜೊತೆಗೆ ಜಾರ್ಜ್ ಟೌನ್ ಕೂಡ ಯು ಕ್ಯಾನ್ ಸಿ ದಟ್ ಸಿಮಿಲಾರಿಟಿ. ಆಲ್ ಆರ್ ಹ್ಯಾವಿಂಗ್ ಎಕ್ಸ್ಪ್ರೆಸ್ ಪೇಸ್. ಮುಂಚೆ ಅದಕ್ಕೇನೆ ಜಿಮಿನ್ ರಿಟೈರ್ ಕೂಡ ಮಾಡಿಸಿದವರು ಈ ತರ ಆಗುತ್ತೆ ಅಂತ. ಸೊ ಲೆಟ್ ಸಿ ಹೌ ದಿಸ್ ಬೌಲಿಂಗ್ ಅಟ್ಯಾಕ್ ಫೇರ್ಸ್. ಏನಂದ್ರೆ ಆಸ್ಟ್ರೇಲಿಯಾ ಅಲ್ಲಿ ಆ ಪೇಸ್ ಅಂಡ್ ಬೌನ್ಸೇ ಬೇಕಾಗಿರೋದು. ಕಮಿಂಗ್ ಟು ದ ಆಸಿ ಟೀಮ್. ಆಸಿ ಟೀಮ್ ನೋಡಿದ್ರೆ ಸ್ಟುವರ್ಟ್ ಬ್ರಾಡ್ ವಾಸ್ ಕೋಟೆಡ್ as saying as this is the worst Australian team since 2011. ದಿಸ್ ಇಸ್ ಆಲ್ ಮೈಂಡ್ ಗೇಮ್ಸ್. ಅವನೇ ಹೇಳಿದಾನೆ ಇಲ್ಲಿ ಬಂದಾಗ, ಇಲ್ಲಿ ಅವ್ರ ರೇಡಿಯೋಗೆ ಕಾಮೆಂಟ್ರಿ ಮಾಡಕ್ ಬಂದಾಗ ಅವನಿಗೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಹೋಗಿತಾರೆ ಅಂತ. ಸೊ ಈಸ್ ಆಲ್ರೆಡಿ ಹ್ಯಾವಿಂಗ್ ಒನ್ ಅಪ್ ಆನ್ ದೆಮ್. ಹೌ ಡು ಯು ಲುಕ್ ಅಟ್ ದಿಸ್ ಆಸಿ ಸೈಡ್, ಆಶು? ವಾಟ್ ಆರ್ ಯುವರ್ ಇನಿಷಿಯಲ್ ಥಾಟ್ಸ್ ಫಸ್ಟ್ ಆಫ್ ಆಲ್? ಇಲ್ಲ, ಆಕ್ಚುಲಿ ಬ್ರಾಡ್ ಕರೆಕ್ಟೇ ಇದೆ ಹೇಳಕ್ಕೆ. ಒಂದ್ ಸ್ವಲ್ಪ ನೋಡಿದ್ರೆ ಅಷ್ಟೊಂದು ಸ್ಟೆಬಿಲಿಟಿ ಇಲ್ಲ ಟಾಪ್ 3ಲಿ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ನೋಡಿದ್ವಿ, ಲಬುಶೇನ್ ಓಪನ್ ಮಾಡ್ತಾರೆ, ಗ್ರೀನ್ ನಂಬರ್ 3 ಬರ್ತಾರೆ, ಬಟ್ ದೇ ಆರ್ ಬ್ಯಾಕಿಂಗ್ ಗ್ರೀನ್ ಫ್ರಮ್ ದ ಲುಕ್ಸ್ ಆಫ್ ಇಟ್. And but I think they even dropped Labuschagne for the West Indies tour. They have brought him back in place of Constas. Constas last year India ಮೇಲೆ ಡೆಬ್ಯೂ ಮಾಡಿದಾಗಿಂದ ಅಪ್ ಅಂಡ್ ಡೌನ್ ಫಾರ್ಮ್ ಇತ್ತು, ಸೊ ಅವರು ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ. ಅಂಡ್ ಲೊಬೆಶೇನ್ ಸ್ವಲ್ಪ ಅವ್ರದ್ದು ಶೆಫೀಲ್ಡ್ ರನ್ಸ್ ಅದೆಲ್ಲ ಹೆಲ್ಪ್ ಮಾಡಿದೆ ಅವ್ರಿಗೆ ವಾಪಸ್ ಬರಕ್ಕೆ. ಅಂಡ್ ಹಿ ಇಸ್ ರೇರಿಂಗ್ ಟು ಗೋ, ಬಟ್ ಐ ಫೀಲ್ ಕಮ್ ಅಟ್ ದ ಬಿಗ್ ಸ್ಟೇಜ್ ದೇ ವಿಲ್ ಪರ್ಫಾರ್ಮ್ ಅಂತ ಅನ್ಸ್ತಾ ಇದೆ ನನಗೆ. ಬಿಕಾಸ್ ಓನ್ಲಿ ಒನ್ ಥಿಂಗ್ ಇಸ್ ದೇ, as much as England are looking forward to this, Australia players are always looking forward to an Ashes series, especially this is down under Ashes. They have so much point to prove to the fans and everyone, and they just want to shut the noise and say the baseball doesn't work here. They play their own way, they score their own runs, they in their own way, and those all the antics that Smith ಮಾಡೋದು ಮತ್ತೆ ಲಬುಶೇನ್ ಮಾಡೋದು ಅದೆಲ್ಲ ಮತ್ತೆ ಬರುತ್ತೆ. ಐ ಥಿಂಕ್ ಮೈ ಗಟ್ ಫೀಲ್ ಸೇಸ್ ಇಟ್ ವಿಲ್ ಬಿ ಅ ಬಿಗ್ ರನ್ ಸೀಸನ್ ಫಾರ್ ಆಲ್ ದ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್. ಸ್ಟೆಬಿಲಿಟಿ ಅನ್ನೋದು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಒನ್ ಮೋರ್ ನೇಮ್ ಐ ಟೇಕ್ ಇನ್ ಬ್ಯಾಟ್ಸ್ಮನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಖವಾಜಾ. Don't tell Travis Head. No, Travis Head, November, I won't take his name. Please, I've heard And enough of him. yeah, I was about to say Khawaja. So Khawaja ಅಷ್ಟೊಂದು ರನ್ಸ್ ಬಂದಿಲ್ಲ. ಟೆಸ್ಟ್ ಚಾಂಪಿಯನ್ಶಿಪ್, ವೆಸ್ಟ್ ಇಂಡೀಸ್ ಟೂರು, ಅಂಡ್ ಈವನ್ ಬಿಫೋರ್ ದಟ್ ಇಂಡಿಯಾ ಟೂರ್ ಅಲ್ಲಿ ಅಷ್ಟೊಂದು ಬಂದಿರಲಿಲ್ಲ. ಬಟ್ ಐ ಫೀಲ್ ಇಟ್ ಕುಡ್ ಬಿ ಹಿಸ್ ಲಾಸ್ಟ್ ಲೈಕ್ ಅ ಸ್ವಾನ್ ಸಾಂಗ್ ಆಫ್ ಹಿಸ್ ಕರಿಯರ್. ಲಾಸ್ಟ್ ಟೆಸ್ಟ್ ಸಿಡ್ನಿಲೂ ಇರುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಬಿ ವೆರಿ ಫಿಟ್ಟಿಂಗ್ ಟ್ರಿಬ್ಯೂಟ್ ಟು ಹಿಸ್ ಕ್ರಿಕೆಟ್ ಕರಿಯರ್. But he can end the career on his very high, and yeah, we are looking forward to that. ಡೆಫಿನೆಟ್ಲಿ. ಏನು ನೀನು ಯೋಚನೆ ಮಾಡಿದ್ರೆ 2021 ಸೀರೀಸ್ ಡೌನ್ ಅಂಡರ್ ಅಲ್ಲಿ ದಟ್ ವಾಸ್ ಕವಾಜಾಸ್ ಕಮ್ ಬ್ಯಾಕ್. ಹಿ ಹ್ಯಾಡ್ ಪ್ಲೇಡ್ 44 ಟೆಸ್ಟ್. ಹಿ ವಾಸ್ ಡ್ರಾಪ್ಡ್ ಆಫ್ಟರ್ ದಟ್ ಹೆಡಿಂಗ್ಲಿ ಟೆಸ್ಟ್ ಮ್ಯಾಚ್. ಸ್ಟೋಕ್ಸ್ ಹೊಡಿತಾನಲ್ಲ ಆ ಮ್ಯಾಚ್ ಆದ್ಮೇಲೆ ವಿಲ್ ಬಿ ಡ್ರಾಪ್ ಫಾರ್ ಕ್ಲೋಸ್ ಟು 2 years. ಇಲ್ಲಿ ಸಿಡ್ನಿಲ್ ಕಮ್ ಬ್ಯಾಕ್ ಮಾಡ್ಬಿಟ್ಟು ಟ್ವಿನ್ 100s ಹೊಡಿತಾನೆ. ಸಿನ್ಸ್ ದೆನ್ ಈಸ್ ಬೀನ್ ಅ ಗುಡ್ ರನ್, ಬಟ್ ಇವಾಗ ಶಾರ್ಟ್ ಆಫ್ ರನ್ಸ್. ನೀನ್ ಇನ್ನೊಂದು ಹೇಳ್ದಂಗೆ ಕಾನ್ಸ್ಟಾಸ್ ತಗೊಂಡಿಲ್ವಲ್ಲ ಅವರು, ದೇವ್ ಗಾನ್ ಫಾರ್ ಜೇಕ್ ವೆದರ್ಲ್ಡ್. ಅವನು ಈಸ್ ಅರೌಂಡ್ 31 years of age, ಆಲ್ಮೋಸ್ಟ್ ಅಟ್ ದ ಸೆಕೆಂಡ್ ಹಾಫ್ ಆಫ್ ಹಿಸ್ ಕರಿಯರ್. ಆದ್ರೆ ಕವಾಜಾನ್ ಇನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಕವಾಜಾನು ಡ್ರಾಪ್ ಮಾಡಿದ್ರೆ 2 new ಓಪನರ್ಸ್ ಆಗ್ಬಿಡ್ತಾರೆ ಅನ್ನೋ ತರ ಅಂತ. ನೀನ್ ಹೇಳ್ದಂಗೆ ಗ್ರೀನ್ ಇಸ್ ಬ್ಯಾಕ್ ಅಂಡ್ ವೆಬ್ಸ್ಟರ್ ಇಸ್ ಅಟ್ 6. ಸೊ ಆಸ್ಟ್ರೇಲಿಯಾ ನೆವರ್ ನೀಡೆಡ್ ಮೋರ್ ಬೌಲಿಂಗ್ ಡೆಪ್ತ್, ಯಾಕಂದ್ರೆ ದ 4 of them behind you always had a point to prove, and along with Scott Boland. ಆದ್ರೆ ನಿನಗೆ ಈ ಬೌಲಿಂಗ್ ಅಟ್ಯಾಕ್, ದ ones whom you see behind, ಅವ್ರ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? They're all aging. They're all playing together for quite a long time. So how do you think it's going to be? And Pat is missing the first test.
Correct. But able replacement in Scott build Boland. the man a statue. It's taken! Boland's got 6 at the G! Build the man a statue! ಯಾ ಬಿಲ್ ದ ಮ್ಯಾನ್ ಸ್ಟ್ಯಾಚು ಬರ್ತಾರೆ. ಸೊ ಅವ್ರ ಕ್ರಿಕೆಟ್ ನೋಡ್ತಾ ಬಂದ್ರೆ ನಂಗೆ ಸ್ಕಾಟ್ ಬೋಲೆಂಡು ಏಜ್ ಆಗಿದೆ, ಬಟ್ ಅವ್ರು ಅಷ್ಟೊಂದು ಕ್ರಿಕೆಟ್ ಆಡಿಲ್ದೇ ಇರೋದ್ರಿಂದ ಅವ್ರು ಯಾವಾಗ್ಲೂ ಫ್ರೆಶ್ ಆಗೇ ಇರ್ತಾರೆ ಅನ್ಸುತ್ತೆ. ಅವ್ರಿಗೆ ಸಿಗದೆ 1-2 ಟೆಸ್ಟ್ ಮ್ಯಾಚ್ ಸೀರೀಸ್ ಅಲ್ಲಿ. At any point, given point, he'll be very fresh and he'll bowl that 7-8 over spell. He'll pick up 4-5 wickets and finish the game. So ಆ ತರದಲ್ಲಿ I think Scott Boland will get 2 or 3 test matches because they will rest Stark at some point or maybe Hazelwood, because Hazelwood just ಇವಾಗ ಕ್ಲಿಯರ್ ಆಗಿರೋದು ಫಿಟ್ನೆಸ್. ಮುಂಚೆ ತರ ನಿಮ್ಗೆ 17-18 ಸೀಸನ್ ಅಥವಾ 21 ನ್ಯಾಷಸ್ ಅಲ್ಲೆಲ್ಲ ಫುಲ್ 4-5 ಟೆಸ್ಟ್ ಮ್ಯಾಚ್ ಆಡಿರೋಂಗೆ ಆಡಕ್ ಆಗಲ್ಲ ಇವಾಗ. ಆಸ್ ಅ ಸ್ಪಿನ್ನರ್ ಲಯನ್ ಆಡ್ತಾರೆ, ಬಟ್ ಸ್ಟಾರ್ಕ್ ಐ ಥಿಂಕ್ ಇಟ್ಸ್ ಡಿಫಿಕಲ್ಟ್. What do you think about their bowling reserves though? ಇವಾಗ 4 ಜನ ಇದಾರೆ. ಇವಾಗ ಪ್ಯಾಟ್ ಹೋಗಿದ್ದಕ್ಕೆ ಬೋಲೆಂಡ್ ಬಂದಿದ್ದಾನೆ. ಇವಾಗ ಇನ್ನೊಬ್ರು ಯಾರೋ ನಿಗಲ್ ಆಯ್ತು ಅನ್ಕೋ. ಇವಾಗ ಹೇಸಲ್ವುಡ್ ಹಿ ಜಸ್ಟ್ ಹ್ಯಾಡ್ ಇಂಜುರಿ ಸ್ಕೇರ್. ಸೊ ಆ ತರ ಆದ್ರೆ ನಿನ್ಗೆ ಯಾರು ಇದಾರಲ್ಲಿ? ಬ್ರೆಂಡನ್ ಡಾಗೆಟ್ ಅಂಡ್ ಶಾನ್ ಅಬರ್ಟ್ ಇಸ್ ಆಲ್ರೆಡಿ ರೋಲ್ಡ್ ಔಟ್. ಸೊ ಡೋಂಟ್ ಯು ಥಿಂಕ್ ದಟ್ ಇಸ್ ದ ವೀಕ್ ಲಿಂಕ್ ಫಾರ್ ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಅಟ್ ದ ಮೂಮೆಂಟ್? ಯಾ ಐ ಥಿಂಕ್ ಸೊ. ಆ ತರ ಪ್ರಾಬ್ಲಮ್ ಇದೆ ನೋಡಕ್ ಹೋದ್ರೆ, ಬಟ್ ಐ ಥಿಂಕ್ ದೇ ಹ್ಯಾವ್ ಅ ಗುಡ್ ಲೀಡರ್ ಇನ್ ಟರ್ಮ್ಸ್ ಆಫ್ ಕಿಕ್ ಕಮಿನ್ಸ್. ಐ ಥಿಂಕ್ ಹಿ ವಿಲ್ ಸ್ಟೆಪ್ ಅಪ್ ಅಟ್ ಸಮ್ ಪಾಯಿಂಟ್, ಬಿಕಾಸ್ ಅವರು ಫಸ್ಟ್ ಟೆಸ್ಟ್ ಮಿಸ್ ಮಾಡ್ತಿದ್ದಾರೆ. ಸೆಕೆಂಡ್ ಟೆಸ್ಟ್ ಡೇ ನೈಟ್ ಇದೆ ಬ್ರಿಸ್ಬೇನ್ ಅಲ್ಲಿ. ಐ ಥಿಂಕ್ ಬೈ ದಟ್ ಟೈಮ್ ಹಿ ವಿಲ್ ಕಮ್ ಬ್ಯಾಕ್ and he'll be raring to go in the second test. But the point you make regarding the backups is actually true. They don't have that much of backup in terms of pace bowling attack. ರಿಗಾರ್ಡಿಂಗ್ ಸ್ಪಿನ್ ಬರೋದಾದ್ರೆ, ಲಯನ್ ಎಲ್ಲಾ ಮ್ಯಾಚ್ ಆಡ್ತಾನೆ, ಬಟ್ ಐ ಫೀಲ್ ಇನ್ ಕೇಸ್ ಆಫ್ ನಿಗಲ್ ಇಂಜುರಿ ಸಮ್ವೇರ್, ಐ ಥಿಂಕ್ ದೇ ಹ್ಯಾವ್ ಎ ಡೀಸೆಂಟ್ ರಿಪ್ಲೇಸ್ಮೆಂಟ್ ಇನ್ ಪ್ಲೇಸ್ ಆಫ್ ಕ್ವಿನ್ಮನ್. ಹಿ ಇಸ್ ಎ ಪ್ರಿಟಿ ಗುಡ್ ಸ್ಪಿನ್ನರ್ ಇನ್ ದ ರ್ಯಾಂಕ್ಸ್. ಲಯನಿ ಕೇಳಿದ್ರೆ ಅವ್ನು ಆಡ್ತಾನೆ ಇರ್ತೀನಿ ಅಂತ. ಪರ್ಸನಲಿ ಐ ಡೋಂಟ್ ಲೈಕ್ ದಟ್ ಹಿ ಅಚೀವ್ಡ್ ಎವ್ರಿಥಿಂಗ್ ದೇರ್ ಇಸ್. ಅವನು ಇಂಡಿಯಾ ಸೀರೀಸ್ ಗೆಲ್ಬೇಕು, ಇಂಗ್ಲೆಂಡ್ ಅಲ್ಲಿ ಸೀರೀಸ್ ಗೆಲ್ಬೇಕು, ಅಲ್ಲಿವರೆಗೂ ಆಡ್ತಾನೆ ಇರ್ತೀನಿ ಅಂತೆಲ್ಲ ಹೇಳ್ತಾನೆ. ಫೇರ್ ಪ್ಲೇ ಟು ಹಿಮ್, ಬಟ್ ಯು ಸ್ಟಿಲ್ ನೀಡ್ ಟು ಗಿವ್ ಸಮ್ ಚಾನ್ಸಸ್ ಟು ಅದರ್ಸ್. ಸೊ ಈ ಬೌಲಿಂಗ್ ಅಟ್ಯಾಕ್ ನಾವು ನೋಡಿದೀವಿ. ಬಟ್ ಅಶು, ಇಫ್ ಯು ಆಸ್ಕ್ ಮೀ, ದ ಸೀರೀಸ್ ಡಿಫೈನಿಂಗ್ ಥಿಂಗ್ ಫಾರ್ ಮೀ ವುಡ್ ಬಿ ಇಂಗ್ಲೆಂಡ್ ಬ್ಯಾಟರ್ಸ್ ವರ್ಸಸ್ ಆಸಿ ಬೌಲರ್ಸ್. ಇಟ್ಸ್ ಆಲ್ ಅಬೌಟ್ ಬ್ಯಾಸ್ ಬಾಲ್ ಅಂಡ್ ಹೌ ಇಟ್ಸ್ ಗೋನ್ ಗೋ. ಏನಕ್ಕೆ ಅದು ಬ್ಯಾಸ್ ಬಾಲ್ ಫೇಲ್ ಆಗ್ಬಿಟ್ಟು 200 ಆಲ್ ಔಟ್, 220 ಆಲ್ ಔಟ್ ಅನ್ನೋ mind games will start kicking in. Do you feel the same, or it's the other way around for you? ಅದೇ ನಂಗೆ ಪ್ರಾಬ್ಲಮ್. ನಂಗೆ ಔಟ್ಸೈಡ್ ಇಂದ ನೋಡಕ್ ಏನ್ ಅನ್ಸತ್ತೆ ಅಂದ್ರೆ, ಅಟ್ ಎನಿ ಗಿವನ್ ಪಾಯಿಂಟ್, ಲೆಟ್ಸ್ ಟೇಕ್ ಸಿನಾರಿಯೋಸ್ ತಗೊಂಡ್ರೆ, ಲೆಟ್ಸ್ ಸೇ ದೇ ಆರ್ 2-0 ಡೌನ್ ಆಫ್ಟರ್ ದ ಡೇ ನೈಟ್ ಟೆಸ್ಟ್. ಇಂಗ್ಲೆಂಡ್ ಆರ್ 2-0 ಡೌನ್ and baseball has failed severely, but they will continue to play baseball. If they change midway, they'll receive a big backlash. 2023 Ashes 2-0 to 2-2 mate in Manchester. If it hadn't rained, it was 3-2. Fair play. They played. ನಾನು ಹೇಳ್ತಾ ಇರೋದು, ಇನ್ ಕೇಸ್ ಬ್ಯಾಸ್ಬಾಲ್ ಫೇಲ್ಸ್, ದ ಬ್ಯಾಸ್ಬಾಲ್ ಫೇಲ್ ಆಗಿಲ್ಲ. ಲೈಕ್ ದೇ ವರ್ ದೇರ್ ಅಂಡ್ ಅಬೌಟ್ ಫಸ್ಟ್ ಮ್ಯಾಚ್ ವಾಸ್ ವೆರಿ ಟೈಟ್ ಕಾಲ್ ಅದೆಲ್ಲ ಆಯ್ತು. ನಾನು ಹೇಳ್ತಿರೋದು, ಇನ್ ಕೇಸ್ ದೇ ಆರ್ ಜಸ್ಟ್ ರನ್ ಓವರ್ ಬೈ ದ ಅಟ್ಯಾಕ್ ಆಫ್ ದ ಆಸ್ಟ್ರೇಲಿಯಾ, ತುಂಬಾನೇ ಹಂಬಲ್ ಆಗ್ಬಿಟ್ರೆ, ಲೈಕ್ ತುಂಬಾ ಲೋ ಸ್ಕೋರ್ಸ್ ಅಲ್ಲೆಲ್ಲ ಆಲ್ ಔಟ್ ಆಗೋದ್ರೆ, ಡೇ 3 ಮುಗ್ದೋದ್ರೆ ಮ್ಯಾಚಸ್, ದೇ ವೋಂಟ್ ಚೇಂಜ್ ದ ಅವ್ರ ಅಪ್ರೋಚ್. ಬಟ್ ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಹೇಳ್ಬೇಕಂದ್ರೆ ಅವ್ರ ಅಡ್ಯಾಪ್ಟಬಿಲಿಟಿ ಇಲ್ದೇ ಇರೋದ್ರಿಂದ, ನೀವು ಇಂಗ್ಲೆಂಡ್ ಇಂಡಿಯಾಗ್ ಬಂದಾಗ ನೋಡಿದ್ವಲ್ಲ, ಆಫ್ಟರ್ ದ 2 ಮ್ಯಾಚಸ್ ಫಸ್ಟ್ ಮ್ಯಾಚ್ ಗೆಲ್ತಾರೆ. ಫಸ್ಟ್ ಮ್ಯಾಚ್ ಗೆದ್ದಾದ್ಮೇಲೆ ದ ಸೆಕೆಂಡ್ ಅಂಡ್ ಐ ಥಿಂಕ್ ಸೆಕೆಂಡ್ ಅಂಡ್ ಥರ್ಡ್ ಮ್ಯಾಚ್, ಸೆಕೆಂಡ್ ಮ್ಯಾಚ್ ದೇ ಹ್ಯಾಡ್ ಎ ವೆರಿ ಗುಡ್ ಚಾನ್ಸ್ ಟು ವಿನ್ ದಟ್ ಮ್ಯಾಚ್. ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದ. ಅದಾದ್ಮೇಲೆ ಇಟ್ ಬಿಕೇಮ್ ಒನ್ ಸೈಡೆಡ್. ಸೊ ಎಲ್ಲರೂ ಬರ್ತಾರೆ, ಬ್ಯಾಸ್ ಬಾಲ್ ಟೆಂಪ್ಲೇಟ್ ಅಲ್ಲಿ ಆಡಕ್ ಹೋಗ್ತಾರೆ. ದೇ ಆರ್ ನಾಟ್ ಸಸ್ಟೈನಿಂಗ್ ಇನ್ ಟ್ರಿಕಿ ಆರ್ ಚಾಲೆಂಜಿಂಗ್ ಕಂಡೀಷನ್. ದಟ್ ಇಸ್ ದ ಓನ್ಲಿ fear I have about this batting lineup. And to top all this, the batsman himself, the captain himself, want to play baseball whenever it needed. ಎಲ್ರಿಗೂ ಹೇಳ್ತಾನೆ ಆಡಕ್ಕೆ ಅವಾಗ ಸ್ಟೋಕ್ಸ್ ಒಂದು 50 ಬಾಲ್ 120 ಬಾಲ್ 50 ಆಡಿರ್ತಾನೆ. ನಮ್ ಲೀಡರ್ ಬಗ್ಗೆ ಹಂಗೆ ಹೇಳ್ಬೇಡ ನೀನು. That is what I'm exactly going to go to next. Yeah. The leaders in both teams. Smith is stepping in as captain for Pat. What do you think of that? It is needless to say, ಆಸ್ಟ್ರೇಲಿಯಾ ಮಿಸ್ ಮಾಡ್ಕೋತಾರೆ ಪ್ಯಾಟ್ ಕಮಿನ್ಸ್ ಆಸ್ ಅ ಬೌಲರ್. ಬಟ್ ಸ್ಟೀವ್ ಸ್ಮಿತ್ ಇರೋದ್ರಿಂದ ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಟ್ಯಾಕ್ಟಿಷಿಯನ್ ಆಫ್ ದ ಗೇಮ್ ಟು ಲೀಡ್ ದ ಸೈಡ್ ಇನ್ ಟರ್ಮ್ಸ್ ಆಫ್ ಪ್ಲಾಟಿಂಗ್ ದ ಗೇಮ್ ಪ್ಲಾನ್ಸ್ ಅಂಡ್ ಎವ್ರಿಥಿಂಗ್. ಅಂಡ್ ಐ ಫೀಲ್ ವಿಲ್ ಗೆಟ್ ಅ ವೆರಿ ಗುಡ್ ಸೀರೀಸ್ ಫ್ರಮ್ ಹಿಮ್ ಆಸ್ ಅ ಬ್ಯಾಟರ್. ಈ ಜಸ್ಟ್ ಮುಗ್ದಿದ್ದ ಶೆಫೀಲ್ಡ್ ಶೀಲ್ಡ್ ಅಲ್ಲೂ ಒಂದ್ ಒಳ್ಳೆ 100 ಹೊಡೆದು ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂಡ್ ನಂಬರ್ 4 ಐ ಥಿಂಕ್ ಹಿಲ್ won it, and also it will be a kind of a face off between Root and Smith after a long time, and let's looking forward to that.
ಸೊ ಯು ಸ್ಪೋಕ್ ಅಬೌಟ್ ದ ಅಪೋಸಿಷನ್ ಕ್ಯಾಪ್ಟನ್, ಬಟ್ ನಮ್ ಕಡೆ ಇಲ್ಲಿ ಬೆನ್ ಸ್ಟೋಕ್ಸ್, ಓ ಮೈ ಗಾಡ್, ವಾಟ್ ಅ ಚಾಂಪಿಯನ್ ಲೀಡರ್. ಹೇಳ್ಬೇಕಂದ್ರೆ ಹಿಮ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಮೆಕಲಮ್, ಸೀರಿಯಸ್ಲಿ ಇಂಗ್ಲೆಂಡ್ ಕ್ರಿಕೆಟ್ ನೇ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟಿದೆ ವಿತ್ ದ ವೇ ದೇ ಪ್ಲೇ ಟೆಸ್ಟ್ ಕ್ರಿಕೆಟ್. ಐ ಡೋಂಟ್ ಅಗ್ರಿ ವಿತ್ ದಮ್ ದಟ್ ದೇ ಪ್ಲೇ ಟು ಎಂಟರ್ಟೈನ್ ಅಂಡ್ ಆಲ್ ದಟ್. ಅಟ್ ದಿ ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಡೂ ಮ್ಯಾಟರ್. ಬಟ್ ಸ್ಟೋಕ್ಸ್ ಪರ್ಸನಲಿ ಅವ್ರಿಗೆ ಡೌನ್ ಅಂಡರ್ ನೋಡಿದ್ರೆ, ಆಕ್ಚುಲಿ 2013 ಸೀರೀಸ್ ಅಲ್ಲಿ ಅವ್ರು ಡೆಬ್ಯೂ ಮಾಡಿದ್ದು ಅಡಲೈಡ್ ಟೆಸ್ಟ್ ಮ್ಯಾಚ್ ಅಲ್ಲಿ. ಇನ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆ ಕ್ರೇಜಿ ವ್ಯಾಕಾ ಪಿಚ್ ಅಲ್ಲಿ he will get 100 there. ಅವಾಗಲೇ ಗೊತ್ತಾಗಿದೆ ಎಲ್ರಿಗೂ ದಟ್ ದಿಸ್ ಗೈ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ. ಇನ್ಫ್ಯಾಕ್ಟ್ he was the only one who got 100 in that series for England. ಅದಾದ್ಮೇಲೆ 2017 ಅಲ್ಲಿ ಆಫ್ ಫೀಲ್ಡ್ ಇಶ್ಯೂಸ್ ಇಂದ he didn't play. 2021 he had a kind of okay series, but he is so much raring to go, especially for this one. ಇವತ್ತೂ ಆಕ್ಚುಲಿ ನೋಡಿದ್ರೆ ಇಂಗ್ಲೆಂಡ್ ಲಯನ್ಸ್ ಮೇಲೆ ವಾರ್ಮ್ ಅಪ್ ಗೇಮ್ ಮಾಡಿರೋದ್ರಲ್ಲಿ ಈಸ್ ಗಾಟ್ ಅ ಫೈಫರ್. ಹಿ ಈಸ್ ಬೌಲಿಂಗ್ ಅಬ್ಸಲ್ಯೂಟ್ ಗ್ಯಾಸ್ ಔಟ್ ದೇರ್ ಅಂಡ್ ಐ ಕೆನಾಟ್ ವೆಯ್ಟ್ ಫಾರ್ ದಿಸ್ ಸೀರೀಸ್. ಆಕ್ಚುಲಿ ಅವ್ರ ಕ್ಯಾಪ್ಟನ್ಸಿ ಆಗ್ಲಿ, ಆ ಬೋಲ್ಡ್ ಡಿಸಿಷನ್ಸ್ ತೊಗೊಳೋದಾಗ್ಲಿ, ವಿತ್ ದ ವೇ ವಿಲ್ ಗೋ ವಿತ್ ಯುವರ್ ಸ್ಮೈಲ್, ಐ ಕ್ಯಾನ್ ಟೋಟ್ಲಿ ಸಿ ಯು ವಿಲ್ ಬಿ ಲೈಕ್ ಅಲ್ಲ, ನಗು ನಗು ನಾನ್ ಏನ್ ಹೇಳಕ್ ಹೋದೆ ಇಲ್ಲ ಈ ಇಲ್ಲ, ನಾನು ಸೀರೀಸ್ ಏನ್ ಹೇಳಕ್ ಈ ಹೋದೆ ಸೀರೀಸ್ ಅನ್ಕೊಂಡ್ರೆ, ಹೋಗುತ್ತೆ ಅಂತ. ಸ್ಟೋಕ್ಸೇ ವಿಕೆಟ್ ತಗೋತಾ ಇದ್ದಾನೆ ಅವ್ರ ಬ್ಯಾಟ್ಸ್ಮನ್ ಮೇಲೆ ಅಂದ್ರೆ, ಸ್ಟಾರ್ಕ್ ವಯಸ್ಸಲ್ಬಿಟ್ಟು ಇನ್ನೆಷ್ಟು ವಿಕೆಟ್ಸ್ ತಗೋಬಹುದು. It is England Lions, mate. Stokes is the kind of guy whom you want to be led from. He's an absolute champion leader, and I cannot wait for this series to see how it goes. ಏನೇನ್ ಫೀಲ್ಡ್ ಸೆಟ್ ಮಾಡ್ತಾರೆ, how they will try to get ahead of the game, whether it comes with the bat or with the ball or even strategically. ಇವಾಗ actually he got a very warm welcome from Aussie newspapers and all that. Yeah. So it's already heated up. We'll see Hmm. how that goes. But I wanted to touch on one thing, Ashu. Joe Root, is Uh-huh. he the key ಫಾರ್ ಇಂಗ್ಲೆಂಡ್? ಏನಕ್ಕಂದ್ರೆ ಎಲ್ಲಾ ಕಡೆ ಸ್ಲಾಮ್ ಬ್ಯಾಂಗ್ ಆಡ್ತಾ ಇದ್ರೆ ಮಧ್ಯದಲ್ಲಿ ಒಬ್ಬ ಇದ್ದಾನೆ ಟೆಸ್ಟ್ ಕ್ರಿಕೆಟ್ ಹಿಂಗ್ ಆಡೋದು ಅಂತ ತೋರ್ಸಕ್ಕೆ. ಬಟ್ ಹಿ ಹ್ಯಾಸನ್ ಗಾಟ್ 100 yet in ಆಸ್ಟ್ರೇಲಿಯಾ. ಸೊ ನಿನಗೇನ್ ಅನ್ಸುತ್ತೆ ಜೋ ರೂಟ್ ಬಗ್ಗೆ? ಯಾ, ನೀನ್ ಹೇಳ್ದೆ ಸ್ಟೋಕ್ಸ್ಗೆ ವಾರ್ಮ್ ವೆಲ್ಕಮ್ ಸಿಕ್ತು ಅಂತ. ಸಿಮಿಲರ್ಲಿ ರೂಟ್ಗೆ ಪಾಪ ಆವರೇಜ್ ಜೋ ಅಂತ ಹಾಕ್ಬಿಟ್ಟು ಒಂದು ಪೂರ್ ಆವರೇಜ್ ಹಾಕಿದ್ರು ನ್ಯೂಸ್ ಪೇಪರ್ ಫ್ರಂಟ್ ಹೆಡ್ಲೈನ್ ಅಲ್ಲಿ. ಬಟ್ ಹಿ ಹ್ಯಾಸ್ ಹಿಮ್ಸೆಲ್ಫ್ ಟು ಬ್ಲೇಮ್. ಐ ಥಿಂಕ್ ಇಸ್ ಫೋರ್ತ್ ಆಶಸ್ ಸ್ಟೋರ್ ಡೌನ್ ಅಂಡರ್, ಅಂಡ್ ಇನ್ನು 3 ಆಶಸ್ ಫುಲ್ ಆಡಿದ್ದಾರೆ, ಬಟ್ ಹಂಡ್ರೆಡ್ಸ್ ಬಂದಿಲ್ಲ. ಇದೊಂಥರ ಸಚಿನ್ ಲಾರ್ಡ್ಸ್ ಅಲ್ಲಿ 100 ಹೊಡೆದಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ಆಗುತ್ತೆ. ಬಟ್ ಯಾ, ಅಷ್ಟೊಂದು ವೆನ್ he had to step up, whether when he was a captain last tour ಅಲ್ಲಿ he didn't step up. He has a very good chance now. He can just hold the batting together ಇವಾಗ. All the players around him can they play on their own, like how he played against India also. He did pretty well there. ಯಾ, ನಂಗೆ ಅದೇ ನಮ್ ಕಾರ್ತಿಕ್ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನೋಡು ಬರ್ತಾನೆ ರೂಟ್ ಬರ್ತಾನೆ, ತೆಂಡೂಲ್ಕರ್ ರೆಕಾರ್ಡ್ ಬರ್ತಾನೆ ಅಂತ. ಇಫ್ ಹಿ ಎವರ್ ಹ್ಯಾಸ್ ಟು ಕಮ್ ಕ್ಲೋಸ್ ಬಂದು ತೆಂಡೂಲ್ಕರ್ ರೆಕಾರ್ಡ್ ಬೀಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ರನ್ಸ್ ಹೊಡಿಬೇಕು ಇವಾಗ ಅವ್ನು. ಐ ಥಿಂಕ್ ಅಟ್ ಲೀಸ್ಟ್ ಫಾರ್ ದ ಸೇಕ್ ಆಫ್ ದ ವರ್ಲ್ಡ್ ಕ್ರಿಕೆಟ್, ವಿ ಡೋಂಟ್ ವಾಂಟ್ ಟು ಸಿ ಮ್ಯಾಥ್ಯೂ ಹೇಡನ್ ನ್ಯೂಡ್ ಅಟ್ ದಿ MCG. I'll walk Nude we're around the picking it now. MCG if he doesn't get 100 this summer. Joe Root, please Please score get 100. 100. Yes. ಸೀರಿಯಸ್ಲಿ. ಸೊ ಆಶು, ಈ ತರ ಇವಾಗ ಐ ಡೋಂಟ್ ನೋ ಈ ಬ್ಲಾಕ್ ಬಸ್ಟರ್ ಸೀರೀಸ್ ಅಲ್ಲಿ ಯಾವ ತರ ಐಕಾನಿಕ್ ಮೂಮೆಂಟ್ಸ್ ಆಗುತ್ತೆ ಅಂತೆಲ್ಲ ಗೊತ್ತಿಲ್ಲ. ಅಟ್ ದ ಟಾಪ್ ಆಫ್ ಯೋರ್ ಹೆಡ್ ಇದೆಲ್ಲ ಈ ಆಶಸ್ ಮೂಮೆಂಟ್ಸ್ ಅನ್ನೋ ತರ ಅಂತೆಲ್ಲ ಅಂದ್ರೆ ನಿನಗೇನ್ ಜ್ಞಾಪಕ ಬರುತ್ತೆ ಫ್ರಮ್ ಯೋರ್ ಚೈಲ್ಡ್ಹುಡ್ ಅಂಡ್ ಎವ್ರಿಥಿಂಗ್? ಯಾ, ಅಪಾರ್ಟ್ ಫ್ರಮ್ ಮ್ಯಾಚ್ ನೋಡಿರೋದಲ್ದೆ ನಮಗೆ ಫಸ್ಟ್ ಜ್ಞಾಪಕ ಬರೋದು ಕ್ರಿಕೆಟ್ ಫ್ಯಾನ್ಸ್ಗೆ ಆ ಗೇಮ್, ಕ್ರಿಕೆಟ್ ಕ್ರಿಕೆಟ್ 7. ಯಾ, EA7 ಗೇಮು. ಆಮೇಲೆ ಮತ್ತೆ ರಿಚಿ ಬೆನೋ ಕಾಮೆಂಟ್ರಿ, ಮಾರ್ಕ್ ನಿಕೋಲಸ್ ಕಾಮೆಂಟ್ರಿ. ಐ ಥಿಂಕ್ ಒಂಥರ ಸ್ಪೆಷಲ್ ನಾಸ್ಟಾಲಜಿಯಾ ಫೀಲಿಂಗ್ ಅದು. ಅಂಡ್ ಆಲ್ಸೋ ನೀನ್ ಹೇಳ್ದಂಗೆ ಸಿನಾರಿಯೋಸ್ ಇರ್ತಾ ಇತ್ತು, ಆ ಪ್ಲೇಯರ್ಸ್ಗೆ ಇದನ್ನ ಕಂಪ್ಲೀಟ್ ಮಾಡಿಸು ಅದನ್ನ ಕಂಪ್ಲೀಟ್ ಮಾಡಿಸು ಅಂತ. ಆಮೇಲೆ ಒಂದೊಂದು ಕ್ಲಿಪ್ ಹಾಕೋರು ಆ ಮ್ಯಾಚ್ದು. ಫ್ಲಿಂಟ್ ಆಫ್ ವಿಕೆಟ್ ತಗೊಂಡಿದ್ದು ಲಾಸ್ಟ್ ಬಾಲ್ ಕ್ಲಾರ್ಕ್ದು, ಅದೆಲ್ಲ ನಾಪ್ಕಕ್ ಬರುತ್ತೆ. ಅದು ಅವಾಗ್ಲೇ ಒಂಥರ ಆಶಸ್ಸಿಗೆ ಎಕ್ಸ್ಪೋಸ್ ಆಗಿದ್ದು ಆ ಗೇಮ್ ಇಂದ ಅಂತಾನು ಹೇಳ್ಬೋದು. ಬಟ್ ಯಾ, ವಿ ಆರ್ ಹೋಪಿಂಗ್ ಸಚ್ ಸಿಮಿಲರ್ ಮೂಮೆಂಟ್ಸ್ ಅಂಡ್ scenarios, similar moments in this Ashes especially. Looking forward to a batter ಅಂತ ಹೇಳಿದ್ರೆ, I'm looking forward to Root and runs from Root, because he is someone who is not playing their England ನ್ಯಾಚುರಲ್ ಗೇಮ್ ಇವಾಗ ಬ್ಯಾಸ್ಬಾಲ್ ಆಗಿರೋದ್ರಿಂದ. ಬಟ್ Root ನ್ಯಾಚುರಲ್ ಗೇಮ್, ವಾಟ್ ಎವರ್ he does the best. Let's hope runs ಬರುತ್ತೆ ಅವ್ರ ಬ್ಯಾಟ್ ಇಂದ. And I'm hoping a big 100, a big 200 from him. ಐ ಆಮ್ ಹೋಪಿಂಗ್ ಅಟ್ ಲೀಸ್ಟ್ 100 ಫ್ರಮ್ ಹಿಮ್. ದಟ್ಸ್ ಎನಫ್. ಮತ್ತೆ ನೀನ್ ಮೂಮೆಂಟ್ಸ್ ಹೇಳ್ದಂಗೆ ನಮ್ ಶಾಗಿ ಒಂದು EA ಕ್ರಿಕೆಟ್ 07 ಎಸ್ ಸರಿ ಆಡಿದಾನೆ ಅಂದ್ರೆ ಈ ಸೀನಿಯರ್ಸ್ ಎಲ್ಲ ಅವ್ನಿಗೆ ಅದರಿಂದಾನೇ ಗೊತ್ತಿರೋದು. ಇನ್ ಯಾವ್ದ್ರಿಂದಾನು ಅವ್ನಿಗೆ ಆಶಸ್ ಗೊತ್ತಿರೋ ಚಾನ್ಸೇ ಇಲ್ಲ ನಮ್ ಶಾಗಿಗೆ. ಸೊ ಗೊತ್ತಿರೋ 3 ಪ್ಲೇಯರ್ ಅದರಿಂದ ಫ್ಲಿಂಟ್ ಆಫ್ ಗೊತ್ತಿರ್ತಾನೆ ಅವ್ನಿಗೆ, ಇಲ್ಲ ಅಂದ್ರೆ ಪೀಟರ್ಸನ್ ಗೊತ್ತಿರ್ತಾನೆ, ಒಂದು ಶೇನ್ ವಾನ್ ಗೊತ್ತಿರ್ತಾನೆ. ಈ 3 ಹೆಸರು ಹೇಳ್ಕೊಂಡು ಆಶಸ್ ಗೊತ್ತು ಅಂತ ನಾವು.
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಅವನು ಇವಾಗ ನಮ್ಗೆ ಬ್ಯಾಕ್ ಸ್ಟೇಜ್ ಹೋಗಿತಾನೆ ಇದೆಲ್ಲ ಆದ್ಮೇಲೆ. ಲೆಟ್ಸ್ ಸಿ ಹೌ ದಟ್ ಗೋಸ್. ಬಟ್ ಯಾ, ಸೊ ಇಟ್ಸ್ ಅ ಪ್ರಿಟಿ ಬಿಗ್ ಸೀರೀಸ್ ಕಮಿಂಗ್ ಅಪ್. ವಿ ವಿಲ್ ಬಿ ದೇರ್ ಟು ಫಾಲೋ ಅಪ್ ಆನ್ ದ ಎಂಟೈರ್ ಸೀರೀಸ್ ಹೇಗೆ ಹೋಗುತ್ತೆ ಅಂತ ಮಿಡ್ ಸೀರೀಸ್ ರಿವ್ಯೂ ಅಥವಾ ಪೋಸ್ಟ್ ಸೀರೀಸ್ ರಿವ್ಯೂನು ಮಾಡ್ತೀವಿ. ಅಂಡ್ ಥ್ರೂ ದಟ್ ಮುಂಚೆ ಹೇಳ್ದಂಗೆನೆ ಈ ಆಶಸ್ ಅಂದ್ರೆ ಹೆಂಗ್ ಸ್ಟಾರ್ಟ್ ಆಯ್ತು, ಐಕಾನಿಕ್ ಮೂಮೆಂಟ್ಸ್ ಏನೇನಾಗಿದೆ, ವಿಲ್ ಹ್ಯಾವ್ ಅ ಡಿಸ್ಕಷನ್ ಅಬೌಟ್ ದಟ್ ಆಸ್ ವೆಲ್ ವಿತ್ ಅವರ್ ಹಡಲ್. ಸೊ ಐ ಥಿಂಕ್ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಟ್ ಅಶು. ಇಟ್ಸ್ ಕ್ಲಿಯರ್ ದಟ್ ಹೂ ಸಪೋರ್ಟಿಂಗ್ ಹೂ ಹಿಯರ್. ನೋ ವೆರಿ ಹೋಲ್ಡ್ಸ್ ಮಚ್. ಬಾರ್ಡ್ ಅನ್ಸುತ್ತೆ. ಹೌದೌದು, ನಾನ್ ಫುಲ್ ಸಪೋರ್ಟ್. ಇಂಗ್ಲೆಂಡ್ಗೆ ಇಷ್ಟ ಆದ್ರೂ ನನ್ನ ಆಸ್ಟ್ರೇಲಿಯಾಗೆ ಸಪೋರ್ಟ್ ಈ ಸಲ, ಯಾಕೆಂದ್ರೆ ಅವ್ರದ್ದು ಬ್ಯಾಟಿಂಗ್ ಅಪ್ರೋಚ್ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್. ಸೊ ಐ ಆಮ್ ಸೀಯಿಂಗ್ okay, I'll give one game to England somewhere. So I'll see At I'll see least you are 4. not a Glenn McGrath. At least you are not a Glenn McGrath. He keeps saying 5-0, 5-0, 5-0 like it's his everyday thing. ಅವನ್ ಎಲ್ಲಾ ಸೀರೀಸ್ಗೂ ಹೇಳ್ತಾನೆ 5-0. ಅವ್ರ ಪಾಪ ಆಲ್ಮೋಸ್ಟ್ ನಿಜನೂ ಆಗಿದೆ ಲಾಸ್ಟ್ 3 ಸೀರೀಸ್. ನಂಗೆ I ಅನ್ಸುತ್ತೆ will have 5-0 upon you if England win 5-0. But you will be like, ಇಲ್ಲ, ನನ್ ಪ್ರಕಾರ ಒಂದು 4-1 ಆಗ್ಬೋದು. ಐ ಫೀಲ್ ಸಮ್ವೇರ್ ಆಸ್ಟ್ರೇಲಿಯಾ ಬೌಲರ್ಸ್ಗೂ ಗ್ಯಾಸ್ ಹೋಗುತ್ತೆ ಇನ್ ದ ಎಂಡ್ ಎಲ್ಲೋ. ಸೊ ನನಗೆ 4-1 ಆಗುತ್ತೆ ಅಂತ ಅನ್ಸ್ತಾ ಇದೆ. ನಿಂಗೆ ವಾಟ್ಸ್ ಯುವರ್ ಸ್ಕೋರ್? ನನಗೆ probably I think this is going to be around 3-2 on either side. I'm hoping it will be on England side, but I think definitely it will be a 3-2 score line. Anything worse than that, I will be like I'm done with English cricket for now. ಸೊ ನೋಡೋಣ ಈ ಸೀರೀಸ್ ಅಲ್ಲಿ ಏನಾಗುತ್ತೆ, ಎಷ್ಟು ಐಕಾನಿಕ್ ಮೂಮೆಂಟ್ಸ್ ಆಗ್ಬೋದು ಇನ್ ದ ಫ್ಯೂಚರ್ ಈ ಸೀರೀಸ್ ನ ವೆನ್ ವಿ ಲುಕ್ ಬ್ಯಾಕ್ ಅಟ್ ಇಟ್. ನೋಡ್ದಂಗೆ 2021 ಅಲ್ಲಿ ಫಸ್ಟ್ ಬಾಲ್ ಬೋಲ್ಡ್ ಆಗಿದ್ದು ರೋರಿ ಬರ್ನ್ಸ್, 2023 ಆ ಸ್ಲ್ಯಾಪ್ ಕೊಟ್ಟಿದ್ದು ಝ್ಯಾಕ್ ರಾಲಿ, ಇಟ್ಸ್ ಟನ್ ದ ಆಸೀಸು. ಸೊ 2025 ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಐ ಆಮ್ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು ಸೋ ಮಚ್ ಆಶು ಫಾರ್ ದಿಸ್ ವಂಡರ್ಫುಲ್ ಚಾಟ್. ಸಕ್ಕದಾಗಿತ್ತು ಆಶಸ್ ಬಗ್ಗೆ ಮಾತಾಡಿ ಎಲ್ಲ ಇವಾಗ ಹೇಗಾಗುತ್ತೆ ಅಂತ ನೋಡಿ. ಆಸ್ ಐ ಸೆಡ್ ಟು ಅವರ್ ವ್ಯೂವರ್ಸ್, ನಾವು ಆಸ್ ದ ಸೀರೀಸ್ ಪ್ರೋಗ್ರೆಸಸ್ ನಾವು ಆಶಸ್ ಐಕಾನಿಕ್ ಮೂಮೆಂಟ್ಸು, ಫೇವ್ರೆಟ್ ಮೂಮೆಂಟ್ಸು, ಅದ್ರ ಜೊತೆಗೆ ಆಶಸ್ ಹೆಂಗ್ ಸ್ಟಾರ್ಟ್ ಆಯ್ತು, ಏನ್ ಕತೆ, ವಿ ವಿಲ್ ಟ್ರೈ ಟು ಗೆಟ್ ಯು ಆಲ್ ದಟ್ ಇನ್ಫಾರ್ಮೇಶನ್ ಅಕ್ರಾಸ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಆಶು. ಸೊ ನಮ್ಮ ವ್ಯೂವರ್ಸ್ ಹೇಳ್ಬೇಕಂದ್ರೆ ಯುವರ್ ಫೇವ್ರೆಟ್ ಆಶಸ್ ಮೂಮೆಂಟ್ಸ್ ಏನೇನಿರುತ್ತೋ ಪ್ಲೀಸ್ ಪುಟ್ ದಟ್ ಡೌನ್ ಇನ್ ದ ಕಾಮೆಂಟ್ಸ್ ಬಿಲೋ. ಈ ಸೀರೀಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಬ್ಯಾಸ್ ಬಾಲ್ ಬಗ್ಗೆ ಏನ್ ಅನ್ಸುತ್ತೆ ಅಂತೆಲ್ಲ. ಸೊ ಅಂಟಿಲ್ ದೆನ್ ವಿಲ್ ಸಿ ಯು ಅರೌಂಡ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ವೆಂಕಿ, ಥ್ಯಾಂಕ್ ಯು ಗೈಸ್.